ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಾ ಇದ್ದೇವೆ ಇಮೇಲ್ ಮೆಸೇಜಿಂಗ್ ಅನ್ನೋದರ ಬಗ್ಗೆ. ಸೊ ವೆನ್ ಯು ಸೆಂಡ್ ಆರ್ ರಿಸೀವ್ ಆ್ಯನ್ ಇಮೇಲ್ ದೇರ್ ಆರ್ ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಅಥವಾ ರೂಲ್ಸ್ ಅಂತ ಹೇಳ್ಬೋದು ನಾವು, ದ್ಯಾಟ್ ಹ್ಯಾಂಡಲ್ ಡಿಫ್ರೆಂಟ್ ಪಾರ್ಟ್ ಆಫ್ ದಿ ಜಾಬ್. ನಾವು ಯಾವಾಗ ಒಂದು ಇಮೇಲನ್ನು ಸೆಂಡ್ ಮಾಡ್ತೀವಿ ಅಥವಾ ರಿಸೀವ್ ಮಾಡ್ತೀವೋ ಆ ಟೈಮ್ನಲ್ಲಿ ಡಿಫ್ರೆಂಟ್ ಟೈಪ್ನ ಪ್ರೋಟೋಕಾಲ್ಗಳು ಡಿಫ್ರೆಂಟ್ ಪಾರ್ಟ್ಗಳನ್ನು ಹ್ಯಾಂಡಲ್ ಮಾಡ್ತದೆ. ಲೈಕ್ ಈಗ ಎಕ್ಸಾಂಪಲ್ಗೆ ಹೇಳೋದಾದರೆ, ಒಂದು ಬಿಸ್ನೆಸ್ ಅಂತ ಹೇಳಿದರೆ ಅಲ್ಲಿ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ತದೆ, HR ಡಿಪಾರ್ಟ್ಮೆಂಟ್ ಇರ್ತದೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇರ್ತದೆ. ಆ ರೀತಿಯಾಗಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಇರ್ತದಲ್ಲ, ಅದೇ ರೀತಿಯಾಗಿ ಈ ಜಿಮೇಲ್ನ ಕೆಲಸವನ್ನು ಮಾಡಲಿಕ್ಕೆ ಕೂಡ ಡಿಫ್ರೆಂಟ್ ಪಾರ್ಟ್ಸ್ಗಳಿರ್ತವೆ. ಸೊ ಅದು ಯಾವುದೆಲ್ಲ ಅಂತ ಹೇಳಿ ನೋಡ್ಕೊಂಡು ಬರೋಣ. SMTP, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. So think of SMTP as the postman who takes your letter from your house and deliver it to the post office. ಸೊ ನೀವೀಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪೋಸ್ಟ್ ಮ್ಯಾನ್ ಒಬ್ಬನನ್ನು, ಸೊ ನಿಮ್ಮ ಒಂದು ಲೆಟರನ್ನು ನಿಮ್ಮ ಮನೆಯಿಂದ ತೆಗೆದುಕೊಂಡು ಹೋಗಿ ಅದನ್ನು ಪೋಸ್ಟ್ ಆಫೀಸ್ನಲ್ಲಿ ಡೆಲಿವರಿ ಮಾಡ್ಕೊಳ್ತಾನೆ ಅಂತ ಹೇಳಿದರೆ, ಸೊ ಅದು SMTPಗೆ ಒಂದು ಎಕ್ಸಾಂಪಲ್. ಯಾಕೆ ಹೀಗೆ ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ, ಇದರ ಜಾಬ್ ಏನಂತ ಹೇಳಿದರೆ, ಸೆಂಡ್ಸ್ ಇಮೇಲ್ ಫ್ರಮ್ ಯುವರ್ ಡಿವೈಸ್ ಟು ದ ರೆಸಿಪಿಯೆಂಟ್ಸ್ ಮೇಲ್ ಸರ್ವರ್. ಸೊ ಯಾವ ರೀತಿ ಪೋಸ್ಟ್ ಮ್ಯಾನ್ ನಮ್ಮ ಒಂದು ಲೆಟರನ್ನು ನಮ್ಮ ಮನೆಯಿಂದ ಪೋಸ್ಟ್ ಆಫೀಸಿಗೆ ತಗೊಂಡು ಹೋಗ್ತಾನೋ, ಅದೇ ರೀತಿಯಾಗಿ ಈ SMTPಗಳು ಕೂಡ ನಾವು ಕಳಿಸ್ಬೇಕಂತ ಇದ್ದಂತಹ ಇಮೇಲನ್ನು ನಮ್ಮ ಡಿವೈಸ್ನಿಂದ ಯಾರಿಗೆ ಕಳಿಸಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೇವಲ್ವ, ಅವರ ಮೇಲ್ ಸರ್ವರ್ಗೆ ಹೋಗಿ ಕಳಿಸ್ತದೆ. ವರ್ಕ್ಸ್ ಓನ್ಲಿ ಫಾರ್ ಸೆಂಡಿಂಗ್, ನಾಟ್ ರಿಸೀವಿಂಗ್. ಸೊ ಇದು ವರ್ಕ್ ಆಗೋದು ಸೆಂಡ್ ಮಾಡಲಿಕ್ಕೋಸ್ಕರ ಮಾತ್ರ. ಪೋಸ್ಟ್ಮ್ಯಾನ್ ನಿಮ್ಮ ಮನೆಯಿಂದ ಜಸ್ಟ್ ಪೋಸ್ಟ್ ಆಫೀಸ್ವರೆಗೆ ತಗೊಂಡು ಹೋಗ್ತಾನೆ, ಆದರೆ ಪೋಸ್ಟ್ ಆಫೀಸಿಂದ ನಿಮ್ಮ ಮನೆಗೆ ತಂದು ಕೊಡುವ ಕೆಲಸ ಮಾಡೋದಿಲ್ಲ. ಎಕ್ಸಾಂಪಲ್, ನೀವು ಯಾವಾಗ ಮೇಲೆಲ್ಲ ಟೈಪ್ ಮಾಡಿ ಸೆಂಡ್ ಅಂತ ಹೇಳಿ ಆಪ್ಷನ್ ಕ್ಲಿಕ್ ಮಾಡ್ತಾರೋ, ಆಗ ಜಿಮೇಲ್ ಏನು ಮಾಡ್ತದೆ, SMTPಯನ್ನು ಯೂಸ್ ಮಾಡಿಕೊಂಡು ಅದನ್ನು ಯಾರಿಗೆ ತಲುಪಿಸಬೇಕು ಅವರ ಸರ್ವರಿಗೆ ತಲುಪಿಸುವ ಕೆಲಸವನ್ನು ಮಾಡ್ತದೆ. ಎಕ್ಸಾಮ್ ಪಾಯಿಂಟಲ್ಲಿ ಹೇಳೋದಾದರೆ SMTP ಅಂತ ಹೇಳಿದರೆ ಸೆಂಡಿಂಗ್ ಪ್ರೋಟೋಕಾಲ್, ಸೆಂಡ್ ಮಾಡುವಂತಹ ಕೆಲಸ ಮಾತ್ರ ಇದ್ರದ್ದು. ಸೆಕೆಂಡ್ ಒನ್ POP3, ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ವರ್ಷನ್ 3. ಇಮ್ಯಾಜಿನ್ ಯು ಗೋ ಟು ದ ಪೋಸ್ಟ್ ಆಫೀಸ್, ಟೇಕ್ ಯುವರ್ ಲೆಟರ್ಸ್ ಆ್ಯಂಡ್ ಬ್ರಿಂಗ್ ದೆಮ್ ಹೋಮ್. ಆಫ್ಟರ್ ದ್ಯಾಟ್ ದ ಪೋಸ್ಟ್ ಆಫೀಸ್ ಡಿಲೀಟ್ಸ್ ಇಟ್ಸ್ ಕಾಪಿ. Job downloads emails from the server to your device. Once downloaded, mail is usually removed from server. Advantage: can read offline. Disadvantage: cannot sign across multiple device. ಸೊ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಪೋಸ್ಟ್ ಆಫೀಸಿಗೆ ಹೋಗಿದ್ದೀರಾ, ಅದಾದಮೇಲೆ ನಿಮ್ಗೊಂದು ಲೆಟರ್ ಸಿಕ್ಕಿದೆ, ಅದನ್ನು ನೀವು ಮನೆಗೆ ತಂದಿದ್ದೀರಾ. ನೀವು ಯಾವಾಗ ಮನೆಗೆ ತರ್ತೀರೋ ಆಗ ಪೋಸ್ಟ್ ಆಫೀಸ್ನವ್ರು ಏನು ಮಾಡ್ತಾರೆ, ಅದರ ಒಂದು ಕಾಪಿಯನ್ನು ಡಿಲೀಟ್ ಮಾಡಿ ಹಾಕ್ತಾರೆ ಅಂತ ಹೇಳಿದರೆ, ಅದು ಈ POP3ಗೆ ಎಕ್ಸಾಂಪಲ್ ಆಗಿರ್ತದೆ. ಇದರ ನಿಜವಾದ ಜಾಬ್ ಏನು ಹೇಳಿ, ಯಾವಾಗ ನೀವು ಒಂದು ಇಮೇಲನ್ನು ಡೌನ್ಲೋಡ್ ಮಾಡ್ತೀರೋ ಸರ್ವರಿಂದ, ಯಾವಾಗ ಒಮ್ಮೆ ನಿಮ್ಮ ಒಂದು ಡಿವೈಸಿಗೆ ಇಮೇಲ್ಗಳು ಡೌನ್ಲೋಡ್ ಆಗ್ತದ, ದೆನ್ ಅದು ಸರ್ವರಿಂದ ಡಿಲೀಟ್ ಆಗ್ತದೆ. ಸೊ ಇದರೊಂದು ಅಡ್ವಾಂಟೇಜ್ ಹೇಳಿದರೆ, ನಾವು ಆಫ್ಲೈನಲ್ಲಿ ಕೂತ್ಕೊಂಡು ಕೂಡ ನೋಡ್ಬೋದು, ಆದರೆ ಮಲ್ಟಿಪಲ್ ಡಿವೈಸಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಕ್ಸಾಮ್ ಪಾಯಿಂಟಲ್ಲಿ ಹೇಳೋದಾದರೆ POP3 ಅಂತ ಹೇಳಿದರೆ ಡೌನ್ಲೋಡ್ ಪ್ಲಸ್ ಡಿಲೀಟ್. ಡೌನ್ಲೋಡ್ ಮಾಡಿದ ಮೇಲೆ ಸರ್ವರಿಂದ ಆ ಒಂದು ಇಮೇಲ್ ಡಿಲೀಟ್ ಆಗ್ತದೆ. ಥರ್ಡ್ ಒನ್ IMAP, ಇಂಟರ್ನೆಟ್ ಮೆಸೇಜ್ ಆಕ್ಸೆಸ್ ಪ್ರೋಟೋಕಾಲ್. Imagine instead of taking letters home, you read them at the post office whenever you want. Copies stay there. ಮೊದಲಿದಲ್ಲಿ ಅಲ್ಲಿಂದ ಮನೆಗೆ ತಗೊಂಡು ಬಂದು ನೀವು ಓದ್ತೀರಿ, ಆಗ ಏನು ಮಾಡ್ತಾರೆ, ಪೋಸ್ಟ್ ಆಫೀಸ್ನವರು ಕಾಪಿಯನ್ನು ಡಿಲೀಟ್ ಮಾಡ್ತಾರೆ. ಆದರೆ ಇಲ್ಲಿ ಹೇಗೆ ಅಂತ ಹೇಳಿದರೆ, ನೀವು ಆ ಕಾಪಿಯನ್ನು ಮನೆಗೆ ತಗೊಂಡು ಬರಲ್ಲ, ಅಲ್ಲೇ ಓದಿ ಅಲ್ಲೇ ಬಿಟ್ಟು ಬರ್ತೀರಿ. ಸೊ ಅದರಿಂದ ಪೋಸ್ಟ್ ಆಫೀಸ್ ಕಾಪಿಯನ್ನು ಅಲ್ಲೇ ಇಟ್ಕೊಂಡಿರ್ತಾರೆ, ಯಾವಾಗ ಬೇಕೋ ಆಗ ನೀವು ಹೋಗಿ ನೋಡ್ಕೋಬೋದು. ಲೈಕ್ ಲೆಟ್ಸ್ ಯು ರೀಡ್ ಇಮೇಲ್ಸ್ ಡೈರೆಕ್ಟ್ಲಿ ಆನ್ ದಿ ಸರ್ವರ್. ಸೊ ನೀವು ಸರ್ವರಿಂದನೇ ಡೈರೆಕ್ಟಾಗಿ ರೀಡ್ ಮಾಡ್ತೀರಿ. ಇಮೇಲ್ಸ್ ರಿಮೈನ್ ಸ್ಟೋರ್ಸ್ ಆನ್ಲೈನ್, ಕ್ಯಾನ್ ಆ್ಯಕ್ಸೆಸ್ ಫ್ರಮ್ ಎನಿ ಡಿವೈಸ್. ಸೊ ಇದು ಸರ್ವರಲ್ಲೇ ಇರೋದ್ರಿಂದಾಗಿ ನಮಗೆ ಆಫ್ಲೈನಲ್ಲಿ ಓದಬೇಕಾದ ಒಂದು ಬೆನಿಫಿಟ್ ಇರೋದಿಲ್ಲ, ಆನ್ಲೈನಲ್ಲೇ ಓದ್ಬೋದು. ಹಾಗೆ ಬೇರೆ ಬೇರೆ ಡಿವೈಸಲ್ಲಿ ನಾವು ಇದನ್ನು ಓಪನ್ ಮಾಡಿ ನೋಡ್ಬೋದು, ಬಿಕಾಸ್ ಸರ್ವರಲ್ಲೇ ಇರ್ತದಲ್ವ, ಹಾಗಾಗಿ. ಸೊ ಎಕ್ಸಾಂಪಲ್ ಕೊಡೋದಾದರೆ, ಇಫ್ ಯು ಓಪನ್ ಜಿಮೇಲ್ ಆನ್ ಫೋನ್ ಪ್ಲಸ್ ಲ್ಯಾಪ್ಟಾಪ್, ಬೋತ್ ಸ್ಟೇ ಅಪ್ಡೇಟೆಡ್ ಬಿಕಾಸ್ IMAP ಕೀಪ್ಸ್ ಇಮೇಲ್ಸ್ ಆನ್ ದಿ ಸರ್ವರ್. ಸೊ ಸರ್ವರಲ್ಲೇ ನಿಮ್ಮ ಮೇಲ್ ಇರೋದ್ರಿಂದಾಗಿ ನೀವು ಫೋನಲ್ಲಿ ಬೇಕಾದರೂ ನೋಡ್ಬೋದು, ಲ್ಯಾಪ್ಟಾಪಲ್ಲಿ ಬೇಕಾದರೂ ನೋಡ್ಬೋದು, ಕಂಪ್ಯೂಟರಲ್ಲಿ ಬೇಕಾದರೂ ನೋಡ್ಬೋದು ಲಾಗಿನ್ ಆಗಿ. ಸೊ ಇದನ್ನೇ ನಾವು ಹೇಳೋದು IMAP. MIME, ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್ಸ್. ನಾರ್ಮಲಿ ಇಮೇಲ್ಸ್ ವೇರ್ ಓನ್ಲಿ ಟೆಕ್ಸ್ಟ್, ಬಟ್ ವಾಟ್ ಇಫ್ ಯು ವಾಂಟ್ ಟು ಸೆಂಡ್ ಎ ಫೋಟೋಸ್, ಫೈಲ್, ಆಡಿಯೋ ಆರ್ ಇಮೋಜಿಸ್. ನಾರ್ಮಲ್ ಆಗಿ ಏನಂತ ಹೇಳಿದರೆ, ಇಮೇಲ್ಸಲ್ಲಿ ಓನ್ಲಿ ಟೆಕ್ಸ್ಟನ್ನು ಸೆಂಡ್ ಮಾಡಲಿಕ್ಕೆ ಇಮೇಲಿನವುಗಳು ಹೆಲ್ಪ್ ಮಾಡ್ತದೆ.
ಸೆಂಡ್ ಮಾಡೋದು, ರಿಸೀವ್ ಮಾಡೋದು ಅಂಥ ಕೆಲಸಗಳಿಗೆ. ಬಟ್ ನೀವು ಫೋಟೋವನ್ನು ಶೇರ್ ಮಾಡಬೇಕು, PDF ಅನ್ನು ಶೇರ್ ಮಾಡಬೇಕು, ಆಡಿಯೋನು ಶೇರ್ ಮಾಡಬೇಕು, ಇಮೋಜಿಸ್ಗಳನ್ನು ಶೇರ್ ಮಾಡಬೇಕು ಅಂತ ಹೇಳಿದರೆ ಈ ಒಂದು MIME ಅನ್ನುವಂಥದ್ದು ಹೆಲ್ಪ್ ಮಾಡ್ತದೆ. ಇದರ ಜಾಬ್ ಏನು ಹೇಳಿದರೆ, ಕನ್ವರ್ಟ್ಸ್ ಫೈಲ್ಸ್ ಇಂಟು ಎ ಫಾರ್ಮೇಟ್ ದ್ಯಾಟ್ ಕ್ಯಾನ್ ಟ್ರಾವೆಲ್ ಆ್ಯಸ್ ಇಮೇಲ್. ನಿಮಗೆ ಬೇರೆ ಬೇರೆ ರೀತಿಯ ಫೈಲ್ಸ್ಗಳನ್ನು ಕಳಿಸ್ಲಿಕ್ಕಿದೆ. ಲೈಕ್ ಈಗ ನೀವು ಒಂದು ಫೋಟೋ ಕಳಿಸಬೇಕು ನಿಮ್ಮ ಫ್ರೆಂಡಿಗೆ ಇಮೇಲಲ್ಲಿ ಅಂತ ಹೇಳಿದರೆ ಏನು ಮಾಡ್ತೀರಿ, ಅದನ್ನು ಇಮೇಲಲ್ಲಿ ಕಳಿಸ್ತೀರಿ. ಹಾಗೇನು ಮಾಡ್ತದೆ ಈ MIME ಅಂತ ಹೇಳಿದರೆ, ಅದನ್ನು ಕನ್ವರ್ಟ್ ಮಾಡ್ತದೆ. ಬಿಕಾಸ್ ಇಮೇಲಿಗೆ ಅದು ತಲುಪಬೇಕಾದ್ರೆ ಅದರದ್ದೇ ಆದ ಪ್ರೊಸೀಜರ್ ಇರ್ತದೆ ಅಲ್ವಾ. ಸೊ ಅದು ಟ್ರಾವೆಲ್ ಮಾಡುವಾಗ, ಥ್ರೂ ದಿ ಇಂಟರ್ನೆಟ್ ಟ್ರಾವೆಲ್ ಮಾಡುವಾಗ ಅದು ತನಗೆ ಬೇಕಾದ ಅಂದರೆ ಇಮೇಲ್ಗೆ ಸರಿ ಹೊಂದುವಂಥ ಫಾರ್ಮೇಟಲ್ಲಿ ಕನ್ವರ್ಟ್ ಮಾಡಿಕೊಂಡು ನಂತರ ಶೇರ್ ಮಾಡ್ತದೆ. ವಿತೌಟ್ MIME ಓನ್ಲಿ ಪ್ಲೇನ್ ಟೆಕ್ಸ್ಟ್ ಇಮೇಲ್ಸ್. ಸೊ ಈ ಒಂದು MIME ಇಲ್ಲದಿದ್ದರೆ ನೀವು ಖಂಡಿತವಾಗ್ಲೂ ಇಮೋಜಿಸ್ಗಳನ್ನಾಗಿರ್ಬೋದು, ಆಡಿಯೋ, ಫೋಟೋ, PDF ಯಾವುದನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ MIMEಗೆ ಒಂದು ಥ್ಯಾಂಕ್ಸ್ ಹೇಳ್ರಪ್ಪ. ಎಕ್ಸಾಮ್ ಪಾಯಿಂಟಲ್ಲಿ ಹೇಳೋದಾದರೆ MIME ಅಂತ ಹೇಳಿದರೆ ಅಟ್ಯಾಚ್ಮೆಂಟ್ ಅಂತ ಹೇಳಿದರೆ ನೀವು ಜಿಮೇಲ್ಗೆ ಹೋಗಿ ನೋಡಿದರೆ ಗೊತ್ತಾಗ್ತದೆ. ಸೊ ಫೈಲ್ಸ್ ಆಗಿರ್ಬೋದು, ಪಿಕ್ಚರ್ಸ್ ಆಗಿರ್ಬೋದು, ಬೇರೆ ಬೇರೆ ಆಪ್ಷನ್ ಸಿಗ್ತದೆ. ಪ್ಲಸ್ ರಿಚ್ ಕಂಟೆಂಟ್. ಈಗ ಕ್ವಿಕ್ಕಾಗಿ ರಿಕ್ಯಾಪ್ ಮಾಡೋಣ. SMTP ಅಂತ ಹೇಳಿದರೆ ಸೆಂಡ್ ಮೇಲ್ ಟು ಪೀಪಲ್, ಜಸ್ಟ್ ಸೆಂಡ್ ಮಾಡ್ತದೆ ಅಷ್ಟೇ. POP3 ಅಂತ ಹೇಳಿದರೆ ಪೋಸ್ಟ್ ಆಫೀಸ್ ತರಹ. ಯಾವಾಗ ನೀವು ಒಮ್ಮೆ ಇಮೇಲಿಂದ ಡೌನ್ಲೋಡ್ ಮಾಡ್ತೀರೋ ದೆನ್ ಅದು ಸರ್ವರಿಂದ ಡಿಲೀಟ್ ಆಗ್ತದೆ. IMAP ಅಂತ ಹೇಳಿದರೆ ಸರ್ವರಲ್ಲೇ ಇರ್ತದೆ, ನಮಗೆ ಬೇಕಾದಾಗ ಹೋಗಿ ರೀಡ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಬೇರೆ ಬೇರೆ ಡಿವೈಸ್ನಲ್ಲಿ ಕೂಡ ಓಪನ್ ಮಾಡಿ ನೋಡ್ಬೋದು. MIME ಅಂತ ಹೇಳಿದರೆ ಬೇರೆ ಬೇರೆ ಮೀಡಿಯಾಸ್ಗಳು ಲೈಕ್ ಇಮೋಜೀಸ್ ಆಗಿರ್ಬೋದು, ಪಿಕ್ಚರ್ಸ್, PDF ಇಂಥವುಗಳನ್ನೆಲ್ಲ ಶೇರ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತದೆ.